ಬರುತ್ತೆ ಏ ಮೇಲಕ್ಕೆ ಏನಕ್ಕೆ ಇಂದುಮತಿ ಯಾರು ಇಂದುಮತಿ ಎಲ್ಲಿರೋದು ಬ್ರೋ ಹಾಯ್ ಗೈಸ್ ಇದೊಂದು ವಿಡಿಯೋದಲ್ಲಿ ಒಂದು 2-3 ಮಿನಿಟ್ಸ್ ವಾಯ್ಸ್ ಓವರ್ ಕೊಡಬೇಕಾಗಿದೆ ಯಾಕಂದ್ರೆ ಮೈಕ್ ಒಳಗೆ ನೀರು ಹೋಗ್ಬಿಟ್ಟಿತ್ತು ಲಾಸ್ಟ್ ವಿಡಿಯೋದಲ್ಲಿ ನೋಡ್ದಂಗೆ ಇನ್ಸ್ಟಾ 360 ಲೆನ್ಸ್ ಒಳಗೆ ಫಾಗ್ ತುಂಬ್ಕೊಂಡಿತ್ತಲ್ಲ ಆ ಟೈಮಲ್ಲಿ ನಾನು ವೈಸರ್ ಓಪನ್ ಮಾಡ್ಕೊಂಡು ಓಡಿಸ್ತಿದ್ದೆ ಆವಾಗ ನೀರು ಹೋಗ್ಬಿಟ್ಟಿದೆ ವೈಸರ್ ಒಳಗೆ ನಾವಿವಾಗ ಹೋಗ್ತಾ ಇರೋದು ಟುವರ್ಡ್ಸ್ ಕೋಟೆ ಬೆಟ್ಟ ಇದು ಬರೀ ಶಾರ್ಟ್ಕಟ್ಸ್ನಲ್ಲೇ ಕರ್ಕೊಂಡು ಹೋಗ್ತಾ ಇದೆ ಮ್ಯಾಪು ಕಾರ್ ರೂಟ್ ಹಾಕಿದ್ದಿದ್ರೆ ಚೆನ್ನಾಗಿರೋ ರೋಡ್ ಸಿಕ್ತಿತ್ತು ಬಟ್ ನಾವು ಕೊನೆ ತನಕನೂ ಬೈಕ್ ರೋಡ್ಸ್ ಎಲ್ಲ ಬಂದ್ಬಿಟ್ವಿ ಬಟ್ ಆದರೂ ಚೆನ್ನಾಗಿತ್ತು ಗುರು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಆಮೇಲೆ ಇನ್ನೂ ಒಂದು ಆಫ್ ರೋಡಿಂಗ್ ಜಾಸ್ತಿ ಇತ್ತು ಈ ಸಲ ಮಾತ್ರ ಅದಕ್ಕೋಸ್ಕರನೇ ನಾವು ತಿರ್ಗಾ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಅಲ್ಲೇ ಫ್ಲ್ಯಾಶ್ ಆಯಿತು ಎಲ್ಲರಿಗೂ ಚೇಂಜ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬಟ್ ಯಾರು ಆ ಕೆಲಸ ಮಾಡಬೇಡ ಅಂತಲೇ ಹೇಳಿದ್ರು ನನಗೆ ಯಾಕಂದರೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟೆ ಅಂದರು ಕೋಟೆ ಬೆಟ್ಟಾಗ ಹೋಗೋ ತನಕನೂ ಮಳೆ ಬರ್ತಿದ್ದ ಕಾರಣ ನಾನು ಇನ್ಸ್ಟಾ 360 ಮೌಂಟ್ ಮಾಡ್ಕೊಳ್ಳೇ ಇಲ್ಲ ಕೊನೆ ತನಕನೂ ಇದೊಂದೇ ಕ್ಲಿಪ್ ಸಿಕ್ಕಿದ್ದು ನನಗೆ ಯಾಕಂದರೆ ಈ ಟೈಮಲ್ಲಿ ನಾನು ಬರೀ ಇನ್ಸ್ಟಾ 360 ಮಾತ್ರ ಮೌಂಟ್ ಮಾಡ್ಕೊಂಡಿದ್ದೆ ಪ್ಲಸ್ ಇದನ್ನು ಮೈಕ್ ಕನೆಕ್ಟ್ ಮಾಡ್ಕೊಂಡಿರಲಿಲ್ಲ ಏನಕ್ಕೆ ಮೌಂಟ್ ಮಾಡ್ಕೊಂಡಿರಲಿಲ್ಲ ಅಂದರೆ ಹೆಲ್ಮೆಟ್ ಮುಂದಕ್ಕೆ ಬಂದ್ಬಿಡುತ್ತೆ ಆಫ್ ರೋಡ್ಸಲ್ಲಿ ಯಾವುದಾದ್ರೂ ಒಂದೇ ಒಂದು ಹಳ್ಳಕ್ಕೆ ಇಳಿಸಿದ ತಕ್ಷಣ ಹಳ್ಳಕ್ಕೆ ಇಳಿದು ಮೇಲ್ಗಡೆ ಗಾಡಿ ಬಂತು ಅಂದರೆ ಆ ಟೈಮಲ್ಲಿ ಹೆಲ್ಮೆಟ್ ಮುಂದಕ್ಕೆ ಹಂಗೆ ಬೆಂಡಾಗ್ಬಿಡುತ್ತೆ ಡ್ಯೂ ಟು ಇನ್ಸ್ಟಾ 360 ವೆಯ್ಟ್ ಅದೊಂದೇ ಒಂದು ರೀಸನ್ನಿಂದ ನಾನು ಯಾವಾಗಲೂ ಇನ್ಸ್ಟಾ 360 ಮೌಂಟ್ ಮಾಡ್ಕೊಳ್ಳಲ್ಲ ಕೋಟೆ ಬೆಟ್ಟ ಎಂಟರ್ ಆಗಬೇಕಾದ್ರೂ ಅಷ್ಟೇ ಇನ್ಸ್ಟಾ 360 ನಾನು ನಿಲ್ಲಿಸ್ಬಿಟ್ಟು ಹಾಕ್ಕೊಳ್ಳಿಲ್ಲ ಪ್ಲಸ್ ಇನ್ನೂ ಒಂದು ಮಳೆ ಜಾಸ್ತಿ ಬರ್ತಿತ್ತು ಅದರಿಂದ ನಾನು ಹಾಕ್ಕೊಳ್ಳೇ ಇಲ್ಲ ಇನ್ಸ್ಟಾ 360ನ ಫಸ್ಟ್ ವ್ಯೂ ಪಾಯಿಂಟಲ್ಲಿ ಒಂದು ಫಾಲ್ಸ್ ಸಿಕ್ತು ಒಂಟಿಮನ ಜಲಪಾತ ಅಂತ ಫಾಲ್ಸ್ ನೇಮು ಪ್ಲಸ್ ಇನ್ನೂ ಒಂದು ವ್ಯೂ ಚೆನ್ನಾಗಿತ್ತು ನಾವು ಹೋದಾಗ ಬರೀ ಮಳೆ ಪ್ಲಸ್ ಫಾಗ್ ಅಷ್ಟೇ ಇದ್ದಿದ್ದು ವ್ಯೂ ಕಾಣಿಸ್ತಾನೆ ಇರಲಿಲ್ಲ ಒಂದು 2-3 ಅವರ್ಸ್ ಅಲ್ಲೇ ವೆಯ್ಟ್ ಮಾಡಿದ್ದಕ್ಕೆ ಮಳೆ ನಿಂತ ಮೇಲೆ ಫಾಗ್ ಕ್ಲಿಯರ್ ಆಗಿ ಆಮೇಲೆ ವ್ಯೂ ಕಾಣಿಸಿದ್ದು ನಮಗೆ ಅಲ್ಲಿ ತನಕ ನಮ್ಗೆ ವ್ಯೂನೂ ಇಲ್ಲ ಏನೂ ಇಲ್ಲ ಬರೀ ಫಾಗ್ನ ನೋಡ್ಕೊಂಡು ಅಲ್ಲೇ ನಿಂತಿದ್ವಿ ಫಸ್ಟ್ ವ್ಯೂ ಪಾಯಿಂಟ್ದು ಒಂದೆರಡು ಡ್ರೋನ್ ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊಂಬನ್ನಿ ಸೆಕೆಂಡ್ ವ್ಯೂ ಪಾಯಿಂಟಿಂದ ಇದು ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡ್ಕೊಂಬನ್ನಿ ಇವಾಗ ವಿಡಿಯೋನ ನಾವು ಇಲ್ಲಿ ತನಕ ಬಂದಿದ್ದೀವಿ ಅವರೆಲ್ಲ ಅಲ್ಲೇ ಅವರೇ ಹುಡುಗಿರನ್ನ ನೋಡ್ಕೊಂಡು ಅವ್ರಿಗೆಲ್ಲ ಫೈಲ್ಸು ಒಂದೊಂದಲ್ಲ ಬ್ರೋ ಅವ್ರದ್ದು ಕತೆ ಸಾಯದೇ ಆಯ್ತು ಬರೀ ಫಾಲ್ಸ್ ಹತ್ರದಿಂದ ನೋಡೋಣ ಅಂತ ಬಂದ್ವಿ ಇಲ್ಲೇ ಇಲ್ಲೇ ಕಾಣಿಸ್ತಾ ಇದೆ ಸಾಕು ಇನ್ನೂ ಹತ್ರ ಹೋಗಲ್ಲ ಇಷ್ಟು ದೂರ ಇದೆ ತುಂಬಾ ಕಿಲೋಮೀಟರ್ ಗಟ್ಟಲೆ ಇದೆ ಅಲ್ಲಿ ಮನೆ ಇದೆ ಆ ಮನೆ ನಮಗೆ ಏನದು ರೆಂಟಿಗೆ ಕೊಟ್ಬಿಟ್ರೆ ಸಾಕು ಎಷ್ಟು ಲೆಕ್ಕಾಚಾರ ಮಾಡೇ ಹೋಗೋದಿ 10 ಕೋಟಿ ಗೊತ್ತು ಸಂತೋಷ 10 ಕೋಟಿ ಅಲ್ಲಿ ಆ ಮನೆ ನಂಗೆ ಬೇಕು ಫೋನಾ ಖಾಲಿ ಆಯ್ತು ನೋಡ್ರಿ ಅಲ್ಲೇ ನಿಂತವ್ರು ಈಗ ಒಂದು ವ್ಯೂ ಪಾಯಿಂಟ್ ಆಯಿತು ಇನ್ನೊಂದು ವ್ಯೂ ಪಾಯಿಂಟ್ಗೆ ಹೋಗೋಣ ಮೇಲ್ಗಡೆ ದೇವಸ್ಥಾನದ ವ್ಯೂ ಪಾಯಿಂಟ್ಗೆ ಬನ್ನಿ ಬ್ರೋ ನಡೀರಿ ಫುಲ್ಲು ರೈನ್ ಕೋಟಲ್ಲಿ ಕವರ್ ಆಗಿಬಿಟ್ಟಿದ್ದೀವಿ ಯಾಕಂದ್ರೆ ಮಳೆ ಬರ್ತಿತ್ತಲ್ಲ ಅದಕ್ಕೆ ಇನ್ನೂ ರೈನ್ ಕೋಟೇ ತೆಗ್ದಿಲ್ಲ ಬಟ್ಟೆ ಒಣಕೋಬೇಕಾಗಿತ್ತು ಒಣಕೊಳ್ಳೋದಕ್ಕೆ ಅಂತ ಆದರೂ ತೆಗಿಬೇಕು ಬಟ್ ಇನ್ನೊಂದು ಸಲ ಮಳೆ ಬಂದರೆ ಹಾಕಬೇಕು ಅಂತ ಹೇಳ್ಬಿಟ್ಟು ತೆಗೆದಿಲ್ಲ ಇದು ಯಾವ ಫೀಲ್ ಕೊಡ್ತಾ ಇದೆ ಗೊತ್ತಾ ನನಗೆ ಸಕಲೇಶ್ಪುರದ ಹತ್ರ ಒಂದು ಹೊಸಳ್ಳಿ ಬೆಟ್ಟ ಅಂತ ಇದೆ ಅದು ಸಕಲೇಶ್ಪುರದಿಂದ ಇಂಟೀರಿಯರ್ ಒಂದು ಸ್ವಲ್ಪ ಯಾರ್ಯಾರು ಹೋಗಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ ಬಟ್ ಸೇಮ್ ಒಂದು ಸ್ವಲ್ಪ ಅದೇ ಫೀಲ್ ಕೊಡ್ತಾ ಇದೆ ಹತ್ತತ್ರ 60-70% ಅದೇ ಫೀಲ್ ಕೊಡ್ತಾ ಇದೆ ನನಗೆ ಮ್ಯಾಕ್ಸಿಮಮ್ 75% ಫೀಲ್ ಕೊಡ್ತಾ ಇದೆ ನನಗೆ ಹೊಸಳ್ಳಿ ಬೆಟ್ಟದ ಫೀಲ್ ಕೊಡ್ತಾ ಇದೆ ಇಂಜಿನ್ಗೆ ನೀರು ಬಿದ್ದಿದ ತಕ್ಷಣ ಹೊಗೆ ಕಿತ್ಕೊಳ್ಳೋದು ನೋಡ್ರಿ ಈಗ ವ್ಯೂ ನೋಡಿ ಇದಕ್ಕೆ
ನನಗೆ ಭಯನೇ ಆಗೋಗ್ಬಿಟ್ಟಿತ್ತು. ಯಾಕಂದರೆ ಅದು ಟೈರ್ ಬೇರೆ ಒಂದೇ ಒಂದು ಚಿಕ್ಕ ಕಲ್ಲು ಹೊಡೆದಿದ ತಕ್ಷಣ ಪಂಚರ್ ಆಗ್ತಿತ್ತಲ್ಲ. ಈಗ ಪಂಚರ್ ಆಗುತ್ತಾ ಇಲ್ವೋ ಅನ್ನೋದು ಡೌಟ್ ಇತ್ತು. ಅಂದರೆ ಟೈರೇ ಹೊಸದು ಹಾಕ್ಸ್ಬೇಕು ಅನ್ನೋ ಡೌಟ್ ಇತ್ತು. ಇಲ್ಲಿ ನೋಡಿದ್ರೆ ಟೈರ್ ಇನ್ನೂ ಚೆನ್ನಾಗಿದೆ. ನಾನು ಸುಮ್ಮನೆ ಬೈಕೊಂಡೆ ಪೆರಿಲಿ ಅವ್ರನ್ನ. ಆದರೂ ಇಷ್ಟು ದೂರ ಬಂದಿರೋದು ಹೊರ್ತು ಗುರು. ಓಹೋ ಇದ್ದು ಗುರು ವ್ಯೂ ಅಂದರೆ ಮಸ್ತ್ ವ್ಯೂ. ಸೀರಿಯಸ್ ಆಗಿ ಇದು ಮೇ ಬಿ ಡ್ರೋನ್ ಶಾಟ್ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಅವ್ರು ತಕ್ಕೋತಾ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಈ ಕಡೆ ಏನು ಅಷ್ಟಿಲ್ಲ, ಈ ಕಡೆ ಇಷ್ಟೇ ಸಾಕು ವ್ಯೂ. ಯಾಕಂದ್ರೆ ಆ ಕಡೆ ನೋಡಿದ್ದೀವಲ್ಲ, ಬೋರ್ ಹೊಡೆದ್ಬಿಟ್ಟಿದೆ. ಟ್ರಿಪ್ ಹೊಡಿಯಲ್ಲ ಇದು ಮಗನ ಗಾಡಿನೇ ಮಲ್ಕೊಂಡ್ಬಿಡುತ್ತೆ ಮೇಡಮ್. ಆಗಲೇ ಅಲ್ಲವ್ರೆ ಬಾಯ್ಸು. ಇಲ್ಲಿಂದ ಇರೋದು ಪಿಕ್ಚರು ಇದೆಲ್ಲ ಕಮ್ಮಿನೇ. ಇದೇನಿದು? ಇದು ಯಾವುದು ಅವಾಗಲೇ ಬಂದಿದ್ದು ಟಿ ಟಿ ಇಲ್ಲೇ ನಿಲ್ಸಿದಾರಾ? ಓಕೆ ಓಕೆ ಅಣ್ಣ ಹೋಗ್ಬೋದಾ? ಅವರು ಕೇಳ ನಾವೇ ಹೋಗ್ಬಿಡೋಣ ಬನ್ರಿ. ಆಯ್ತು ಗಾಡಿ ಲೈಟಾಗಿ. ಒಬ್ರು ವೆಯ್ಟ್ ಮಾಡ್ಕೊಂಡು ನಿಂತಿದ್ರಿ, ಅವರೆಲ್ಲ ಹೋಗ್ಬಿಟ್ಟವ್ರೆ. ರೋಡೇ ಕಾಣಿಸ್ತಿಲ್ಲ ಗುರು. ಅಯ್ಯೋ ಎಲ್ಲೋಗವ್ರು ಇವರು? ಇಲ್ಲೇ ಅವ್ರೆ. ಏನಾಯ್ತು? ಯಾಕೆ? ಮತ್ತೆ ಇಲ್ಲೇ ನಿಲ್ಸ್ಬಿಡೋಣ ಬಿಡ್ರಿ. ಬೇಡ ಬ್ರೋ. ಹೋಗುತ್ತಾ? ಹೌದಾ? ಇಲ್ಲೇ ಗಾಡಿ ಹಾಕ್ಬಿಟ್ಟು ಹೋಗ್ಬೋದಾರ? ಇದನ್ನ ಹಿಡ್ಕೊ ಒಂದು ಸ್ವಲ್ಪ ಹೊತ್ತು. ಬಿಸಿ ಇದೆ, ಹಿಡ್ಕೊಳ್ಳೋ. ಕಷ್ಟಪಡ್ತಾವ್ರೆ. ನಾನು ಹೊಡಿಯಲ್ಲ, ಬೇಡ. ಅಲ್ಲಿ ಹಾಕೊಳ್ಳ ನಡೀರಿ. ಹಾಂ ಇಲ್ಲೇ ಸೈಡಿಗೆ ಹಾಕೋಣ ಬಾಕು. ಅದು ಒಬ್ಬ ಕೈಯಲ್ಲಿ ಆಗಲ್ಲ, ಇನ್ನೊಬ್ಬ ಹೋಗ್ಬೇಕಾಗ್ತದೆ. ಹಿಡ್ಕೊಂಡು ನಿಂತ್ಕೊಂಡಿರು. ಏನಕ್ಕೆ ಹೆಸರು ಮಧ್ಯಕ್ಕೆ ನಿಲ್ಸಿದ್ದು ಗಾಡಿನ? ಇಲ್ಲಿಂದ ಎತ್ಕೋಬೋದಾಗಿತ್ತು ತಾನೇ. ವಾಪಸ್ ಬಿಡ್ತೀರಾ? ಆ ಕಡೆಯಿಂದ ಬರಲ್ಲ. ಜಾಸ್ತಿ ಕೊಡಬೇಡ್ರಿ. Three, two, one, start. 3, 2, 1, push. ನಾನು ತರಲ್ಲ. ನಮ್ಮ ಗಾಡಿಗಳು ಪಾರ್ಕ್ ಮಾಡ್ಬರೋಣ. ಚೆನ್ನಾಗಿ ಬ್ರೋ. ಆಯ್ತು, ತಂದೆ ಬಿಡೋಣ, ನೋಡೋಣ. ಬನ್ರಿ ಎಲ್ಲಾರು.
ತಳ್ಳ್ರಿ ಅದನ್ನು ಹಂಗೆ. ಇಲ್ಲಿಂದನೇ ಬರ್ಬೋದಾಗಿತ್ತು, ಅಲ್ಲೇ ಹತ್ತು ಕಡೆಗೆ ಹಾಕೊಂಡ್ರು. ಬರುತ್ತೆ. ಮೇಲಕ್ಕೆ ಏನಕ್ಕೆ, ಮೇಲಕ್ಕೆ ಯಾಕೆ? ಹಿಂಗೆ ತಳ್ಳ್ರಿ, ಹಿಂಗೆ ಬನ್ರಿ. ಒಳಲೆ ಹೋಗ್ರಿ ಅಂತ ಬರ್ಬೋದು. ಬನ್ನಿ ಬ್ರೋ, ನಿಮ್ದು ಗ್ರಿಪ್ ಇದೆ. ಆಗಿದ್ದಾಗ್ಲಿ ತಳ್ಳೋಣ, ನೋಡೋಣ ಚಾಲೆಂಜು. ಯಾರು ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ಇಲ್ಲಿಂದ ಎತ್ಕೊತೀನಿ. ಎತ್ಕೊಳ್ಳ ಯಮ್ಮಂತ ತರ್ಸೋಣ. ಅಪ್ಪ ಹರಸಾಹಸ ಮಾಡೋಣ ಇವಾಗ. ಹೆಲ್ಮೆಟ್ ತೆಗಿತವ್ರೆ. ಮುಂಚಿತು ಅಂದ್ರೆ ಸಣ್ಣ ಪುಟ್ಟ ಕಲ್ಸಿ ಕಳ್ತೆ ಹೋಗಿ ದಳಿಯಲ್ಲೇ ಹೋಗ್ಬೇಡಿ. ಇಟ್ಕೊಂಡಿದ್ದೀನಿ. ಯಾರು ಹೇಳಿದ್ದು ಆಗಲ್ಲ ಅಂತ? ಯಾರು ಹೇಳಿದ್ದು? ಅದನ್ನ ತರಿಸ್ಬಿಡೋಣ. ಇನ್ನ 2 ಗಾಡಿ ಯಾಕೆ ಸುಮ್ಮನೆ? ಈ 3 ಗಾಡಿ ಬಂತು. 3 ಗಾಡೀಲಿ ಇದು ಫಸ್ಟ್ ಬಂತು. ಇದು ಈಸಿಯಾಗಿ ಬಂತು. ಇದು ಹೆಂಗೆ ಬಂತು ನಾನು ನೋಡಲಿಲ್ಲ. ಅವರೊಬ್ರು ಯಾರೋ ವಿಡಿಯೋ ಮಾಡ್ಕೊಂಡ್ರು, ಯಾರು ವಿಡಿಯೋ ಮಾಡ್ಕೊಂಡ್ರು ಅಂತ ಗೊತ್ತಿಲ್ಲ. ವಿಡಿಯೋ ಏನಾದರೂ ಇದ್ರೆ ಹಾಕ್ಕೊಡ್ತೀನಿ ನೋಡಿ. ಮೇಲೆ ಹೋಗಿಲ್ಲ ಬ್ರೋ ಇನ್ನು. ವಿಡಿಯೋ ಮಾಡಿದ್ಯಾ ನಂದು? ಎಷ್ಟು ಜನ ತಳ್ಳಿದ್ರಿ? ತಳ್ಳಿರೋ ಜಾಸ್ತಿ. ಹಿಂಗೆ ಬನ್ನಿ ಬ್ರೋ. ಬರೋದು ಬನ್ನಿ ಬ್ರೋ. ಸೇಮ್ ನಂದ್ರ ಥರನೇ ಆಯಿತು. ಏಯ್ ನೀನು ಎಲ್ಲದಕ್ಕೂ ನಂದೊಂದು ಇಡ್ಲಿ ಅಂತ ಬರ್ತೀಯಲ್ಲ ಅಲ್ವ? ಡ್ರೋನ್ ತೆಗ್ದು ಎಲ್ಲಿ ಏನು ನೋಡ್ತೀಯಾ? ಇಷ್ಟೇ ಗಾಡಿ ಬಂದಿರೋದು. ಇವ್ರು ನಮ್ಮ ಛೋಟಾ ಭೀಮ್ ಅಂತೆ. ಇಂದುಮತಿ ಯಾರು? ಇಂದುಮತಿ ಎಲ್ಲಿರೋದು ಬ್ರೋ? ಬ್ರೋ ಇಲ್ಲ ಬ್ರೋ, ಗ್ರಿಪ್ ಚೆನ್ನಾಗೈತೆ ನಮ್ದು. ಇವ್ರದ್ದು ಗ್ರಿಪ್ ಚೆನ್ನಾಗೈತೆ. ಬೆಂಕಿ ಬಂತು. ಸರಿ, ಅದೇನೋ ಹೊಗೆ ಬಂತು. ಕೋಟೆ ಬೆಟ್ಟ ಕೋಟ್ಲಪ್ಪ ಶ್ರೀ ಈಶ್ವರ ದೇವಾಲಯ.